ನಮಸ್ಕಾರ. ನೀವು ಟೈಟಲ್ ಅಲ್ಲಿ ನೋಡಿರೋ ಹಾಗೆ ಇವತ್ತು OBD2 ಸ್ಕ್ಯಾನರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಇದು OBD2 ಸ್ಕ್ಯಾನರ್, ಏನಕ್ಕೆ ಬೇಕು, ಏನಕ್ಕೆ ಯೂಸ್ ಆಗತ್ತೆ, ಇದೆಲ್ಲ ನಾವು ಇಂಟ್ರೊಡಕ್ಷನ್ ಟು ಟೂಲ್ಸ್ ವಿಡಿಯೋದಲ್ಲಿ ನೋಡಿದೀವಿ ಅಲ್ವಾ. ಈ ಪಾರ್ಟ್ ಅಲ್ಲಿ ನಾನು ಸ್ವಲ್ಪ OBD2 ಸ್ಕ್ಯಾನರ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಪ್ರಾಕ್ಟಿಕಲಿನೂ ನೋಡೋಣ ಯಾವ ತರ ಟ್ರಬಲ್ ಕೋಡ್ಸ್ ಮತ್ತೆ MIL ಲ್ಯಾಂಪ್ ಬಂದಾಗ OBD2 ಸ್ಕ್ಯಾನರ್ ನ ಯೂಸ್ ಮಾಡಬಹುದು ಅಂತ. ಈಗ OBD2 ಅಂತ ಇದೆ ಅಲ್ಲ, ಇದಕ್ಕೂ ಮುಂಚೆ OBD1 ಅಂತ ಇತ್ತು. ಅದು ಹಳೇ ಕಾರ್ಸ್ ಗಳಲ್ಲಿ ಇತ್ತು, ಬಿಫೋರ್ 2000 ಇಂಡಿಯಾದಲ್ಲಿ. ಅದಾದ್ಮೇಲೆ OBD2 ಬಂತು. OBD2 ಆಕ್ಚುಲಿ 1994 ಬಂದಿದ್ದು. 1996 ಆದ್ಮೇಲೆ US ಅಲ್ಲಿ ಸ್ಟಾರ್ಟ್ ಆಯ್ತು ಕಾರ್ಸ್ ಗಳಿಗೆ. ಈಗ ಇರೋ ಎಲ್ಲಾ ಕಾರ್ಸ್ ಗಳಿಗೂ OBD2 ನೇ ಬರೋದು. ಮತ್ತೆ ಈಗ ಬರ್ತಿರೋ BS6 ಟೂ ವೀಲರ್ಸ್ ಇದೆ ಅಲ್ಲ, ಬೈಕ್, ಮೋಪೆಡ್ ಎಲ್ಲರಲ್ಲೂ OBD2 ಪೋರ್ಟ್ಸ್ ಇರತ್ತೆ. ಆದ್ರೆ ಕಾರಲ್ಲಿರೋ ಪೋರ್ಟ್ ಗಳು ಸ್ಟ್ಯಾಂಡರ್ಡ್ 16 ಪಿನ್ ಪೋರ್ಟ್ ಅಂತಾರೆ. ಅದು ಈ ತರ ಇರತ್ತೆ ಆಯ್ತಾ. ಇದೊಂದು OBD2 ಎಕ್ಸ್ಟೆನ್ಷನ್. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಇದು OBD2 16 ಪಿನ್ ಪೋರ್ಟ್. ಇದು ಸ್ಟ್ಯಾಂಡರ್ಡ್ ಆಯ್ತಾ. ಎಲ್ಲಾ ಕಾರ್ಗಳಲ್ಲೂ ಇದೇ ಪೋರ್ಟ್ ನ ಯೂಸ್ ಮಾಡ್ತಾರೆ. ಆದ್ರೆ ಟೂ ವೀಲರ್ ಅಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಆಗಿಲ್ಲ. ಸೊ ಒಬ್ರೊಬ್ರು ಮ್ಯಾನುಫ್ಯಾಕ್ಚರರ್ ಒಂದೊಂದು ಟೈಪ್ ಪೋರ್ಟ್ಸ್ ಯೂಸ್ ಮಾಡ್ತಾರೆ. ಒಬ್ರು 6 ಪಿನ್ ಯೂಸ್ ಮಾಡ್ತಾರೆ, ಒಬ್ರು 4 ಪಿನ್ ಯೂಸ್ ಮಾಡ್ತಾರೆ. ಇದು ಚೀಪರ್ ಆಯ್ತಾ. ನಾನಿದು ಆಲ್ಮೋಸ್ಟ್ 600-700 ರುಪೀಸಿಗೆ ತಕೊಂಡಿದ್ದೆ. ಈಗಲೂ ಅವೈಲಬಲ್ ಇದೆ ಅಮೆಝಾನ್ ಅಲ್ಲಿ, ಮತ್ತೆ robo.in ಅಂತ ಇದೆ, ಅದರಲ್ಲೂ ಅವೈಲಬಲ್ ಇದೆ. ಈ OBD2 ಸ್ಕ್ಯಾನರ್ ಯಾಕೆ ಬೇಕು ಅಂತ ಕ್ವಶನ್ ಬರುತ್ತಲ್ವಾ. ಕಾರು ಅಥವಾ ಬೈಕ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಸುಮಾರು ಸೆನ್ಸರ್ಸ್ ಇದೆ, ಸುಮಾರು ಕಂಟ್ರೋಲ್ ಮಾಡ್ಯೂಲ್ಸ್ ಇದಾವೆ ಅಲ್ವಾ, ಆಕ್ಚುಯೇಟರ್ಸ್ ಕೂಡ ಇದಾವೆ. ಈಗ ಇದ್ರಲ್ಲಿ ಯಾವ್ದಾದ್ರು ಒಂದ್ ಪ್ರಾಬ್ಲಮ್ ಬಂತು ಅನ್ಕೊಳ್ಳಿ, ಅಥವಾ ಅದು ಕಮ್ಯುನಿಕೇಟ್ ಆಗ್ತಾ ಇಲ್ಲ, ವೈರಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ, ಸೆನ್ಸರ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ಕಂಟ್ರೋಲ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಂದಾಗ ಕಾರಲ್ಲಿ ಇಶ್ಯೂಸ್ ಸ್ಟಾರ್ಟ್ ಆಗತ್ತೆ. ನಿಮಗೆ ಗೊತ್ತಾಗತ್ತೆ ಕಾರಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅದಾದ್ಮೇಲೆ ಡ್ಯಾಶ್ ಬೋರ್ಡ್ ಅಲ್ಲಿ ನಮ್ಗೆಲ್ಲ ಗೊತ್ತಿರಂಗೆ MIL ಲ್ಯಾಂಪ್ ಕೂಡ ಬಂದಿರುತ್ತೆ. ಆದ್ರೆ ನಿಮಗೆ ಪಿನ್ ಪಾಯಿಂಟ್ ಆಗಿರಲ್ಲ ಯಾವ್ದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ನೀವು ಗ್ಯಾರೇಜಿಗೆ ತಗೊಂಡೋದಾಗ್ಲೂನು ಅವ್ರಿಗೂ ನೀವು ಸಿಂಪ್ಟಮ್ಸ್ ಹೇಳ್ತೀರಾ, ತಕ್ಷಣ ಗೊತ್ತಾಗೋದಿಲ್ಲ. ಇಲ್ಲಿರ್ಬೋದು ಅಂತ ಹೇಳ್ತಾರೆ. ಆ ಟೈಮ್ಗೆನೆ ನಮ್ಗೆ ಈ ಸ್ಕ್ಯಾನರ್ಸ್ ಯೂಸ್ ಬರೋದು. ಈ ಸ್ಕ್ಯಾನರ್ಸ್ ನಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಇರುತ್ತಲ್ಲ ಕಾರ್ದು, ಅದನ್ನ ರೂಟ್ ಕಾಸ್ ಅನಾಲಿಸಿಸ್ ಅಂತಾರೆ. ಅದ್ರ ಪ್ರಾಬ್ಲಮ್ ಇನ್ ಮೂಲ ಹುಡುಕೋದ್ರಲ್ಲಿ ನಮ್ಗೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗತ್ತೆ. ಮತ್ತೆ ಫಾಸ್ಟ್ ಆಗಿ ನೀವು ಪ್ರಾಬ್ಲಮ್ಸ್ ನ ಕಂಡಿಡ್ಕೊಬಹುದು ಈ ಸ್ಕ್ಯಾನರ್ ಇರೋದ್ರಿಂದ ಆಯ್ತಾ. ಈ ಸ್ಕ್ಯಾನರ್ ಬೇಸಿಕಲಿ ಏನ್ ಮಾಡತ್ತೆ ಅಂತಂದ್ರೆ ಫಾಲ್ಟ್ ಕೋಡ್ಸ್ ಅಂತ ಜನರೇಟ್ ಆಗತ್ತೆ. ಅದನ್ನ DTC ಅಂತಾರೆ, ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಸ್ ಅಂತ ಆಯ್ತಾ. ಮೊದ್ಲೇ ನಾನು ಹೇಳಿರೋ ಹಾಗೆ DTCಲಿ 2 ಟೈಪ್ ಬರುತ್ತೆ. ಒಂದು ಟೆಂಪರರಿ ಫಾಲ್ಟ್ ಕೋಡ್, ಅದನ್ನ ಗ್ರೇ ಕೋಡ್ಸ್ ಅಂತಾರೆ. ಇನ್ನೊಂದು ಪರ್ಮನೆಂಟ್ ಫಾಲ್ಟ್ಸ್. ಅದಾದ್ಮೇಲೆ DTCಲಿ 4 ಟೈಪ್ಸ್ ಬರುತ್ತೆ ಮೇಜರ್ ಆಗಿ ಆಯ್ತಾ. P, B, C ಮತ್ತೆ U ಅಂತ ಕರೀತಾರೆ. P ಅಂತಂದ್ರೆ ಪವರ್ ಟ್ರೈನ್ ರಿಲೇಟೆಡ್ ಫಾಲ್ಟ್ ಕೋಡ್ಸ್, ಅಂದ್ರೆ ಎಂಜಿನ್, ಟ್ರಾನ್ಸ್ಮಿಷನ್ ಅದ್ರಲ್ಲಿ ಬರೋ ಇಶ್ಯೂಸ್ ಎಲ್ಲ P ಕ್ಯಾಟಗರಿಯಲ್ಲಿ ಬರುತ್ತೆ ಆಯ್ತಾ. C ಅಂತಂದ್ರೆ ಚಾಸಿಸ್. ಈಗ ಚಾಸಿಸ್ ಕನೆಕ್ಟ್ ಆಗಿರುತ್ತಲ್ಲ ಸೆನ್ಸರ್ಸ್, ಫಾರ್ ಎಕ್ಸಾಂಪಲ್ ವೀಲ್ ಸ್ಪೀಡ್ ಸೆನ್ಸರ್, ವೆಹಿಕಲ್ ಸ್ಪೀಡ್ ಸೆನ್ಸರ್, ಅದೆಲ್ಲ C ಕ್ಯಾಟಗರಿಯಲ್ಲಿ ಬರುತ್ತೆ. ಅದಾದ್ಮೇಲೆ B ಅಂತಂದ್ರೆ ಬಾಡಿ ಆಯ್ತಾ. ಬಾಡಿ ಅಂತಂದ್ರೆ ಕಾರ್ ಒಳಗಡೆ ಇರೋದು ಜನರಲಿ ಆಯ್ತಾ. BCME ಕನೆಕ್ಟ್ ಆಗಿರುತ್ತೆ. ಇಮ್ಮೊಬಿಲೈಸರು ಮತ್ತೆ ನಿಮ್ಮ ಸ್ಮಾರ್ಟ್ ಕೀ ಮತ್ತೆ ಲಾಕ್ ಅನ್ಲಾಕ್ ಎಲ್ಲ ಮಾಡ್ತಿರಲ್ಲ, ಆ ಮಾಡ್ಯೂಲ್ಸ್ ಎಲ್ಲ B ಕನೆಕ್ಟ್ ಆಗಿರುತ್ತೆ. ಅಂದ್ರೆ B ರಿಲೇಟೆಡ್ ಫಾಲ್ಟ್ ಕೋಡ್ಸ್. U ಅಂತಂದ್ರೆ ನೆಟ್ವರ್ಕ್ ಅಲ್ಲಿ ನಿಮ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಮೇಲೆ ನೀವು CD ಪ್ಲೇಯರ್ ಎಲ್ಲ ಇದೆಲ್ಲ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತಲ್ಲ, ಸ್ಪೀಕರ್ಸ್, ಅದೆಲ್ಲ ಯುಗೆ ಕನೆಕ್ಟ್ ಆಗಿರತ್ತೆ. ಅಂದ್ರೆ U ಫಾಲ್ಟ್ ಕೋಡ್ಸ್ ಅಲ್ಲಿ ಬರುತ್ತೆ ಇದ್ರ ರಿಲೇಟೆಡ್ ಇಶ್ಯೂಸ್ ಓಕೆನಾ. ಇದಾದ್ಮೇಲೆ ಕೂಡ ಮ್ಯಾನುಫ್ಯಾಕ್ಚರರ್ ಸ್ಪೆಸಿಫಿಕ್ ಫಾಲ್ಟ್ ಕೋಡ್ಸ್ ಅಂತ ಇದಾವೆ. ಈಗ ಏನ್ ಮಾಡ್ತಾರೆ ಕಂಪ್ನಿಗಳು, ಕೆಲವು ಫಾಲ್ಟ್ ಕೋಡ್ಸ್ ನ ಸ್ಟ್ಯಾಂಡರ್ಡೈಸ್ಡ್ ಇದಾವೆ, ಅದನ್ನ ಬಿಟ್ಬಿಟ್ಟು ಅವ್ರದ್ದು ಕೂಡ ಕೆಲವು ಫಾಲ್ಟ್ ಕೋಡ್ಸ್ ಆಡ್ ಮಾಡಿರ್ತಾರೆ. ಅವು ಏನಾಗತ್ತೆ, ನಮ್ದು ನಾರ್ಮಲ್ ಸ್ಕ್ಯಾನರ್ಸ್ ಈ ತರದ್ರಲ್ಲೆಲ್ಲ ನೋ ಡೇಟಾ ಅವೈಲಬಲ್ ಅಂತ ಬಂದ್ಬಿಡತ್ತೆ. ಆ ಫಾಲ್ಟ್ ಕೋಡ್ಸ್ ಏನಾರ ಬಂದ್ರೆ ಡಿಸ್ಕ್ರಿಪ್ಷನ್ ಬರೋದಿಲ್ಲ. ಅದನ್ನ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಫೋರಮ್ಸ್ ಅಲ್ಲೆಲ್ಲ ಹುಡುಕ್ಬಹುದು. ಇಲ್ಲ ಅಂತಂದ್ರೆ ಮ್ಯಾನುಫ್ಯಾಕ್ಚರರ್ ಇರುತ್ತಲ್ಲ, ಅವ್ರದ್ದೇ ಸ್ಕ್ಯಾನರ್ಸ್ ಇರತ್ತೆ, ಅಲ್ಲಿ ಆ ಫಾಲ್ಟ್ ಕೋಡ್ಸ್ ನ ರೀಡ್ ಮಾಡಬಹುದು. ಇಲ್ಲ ಅಂತಂದ್ರೆ ಪೇಯ್ಡ್ ಸ್ಕ್ಯಾನರ್ಸ್ ಬರ್ತವೆ, ಅದ್ರಲ್ಲಿ ಏನಾಗುತ್ತೆ, ನೀವು ಇಯರ್ಲಿ ಸಬ್ಸ್ಕ್ರಿಪ್ಷನ್ ತಕೋಬೇಕು. ಅವ್ರ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ ಸ್ಪೆಸಿಫಿಕ್ ನೀವು ಹೋಗಿ ಸ್ಕ್ಯಾನ್ ಮಾಡಿದ್ರೆ
ಅವಾಗ ಅದ್ರ ಡೀಟೇಲ್ಸ್ ಕೂಡ ಬರುತ್ತೆ, ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ನನ್ನ ಹತ್ರ ಇರೋ ELM327 ಕಾರಿಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ, ಆಯ್ತಾ. ಫಾಲ್ಟ್ ಕೋಡ್ಸ್ ಜನರೇಟ್ ಮಾಡಿ ಸ್ಕ್ಯಾನರ್ ಇಂದ ನಾವು ರಿಯಲ್ ಟೈಮ್ ಡೇಟಾ ಕೂಡ ನೋಡ್ಬೋದು. ಈ ರಿಯಲ್ ಟೈಮ್ ಡೇಟಾ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು 2014 i20 ಕೂತಿದ್ದೀನಿ. ಡ್ರೈವರ್ ಸೈಡ್ ಕುತ್ಕೊಂಡ್ರೆ ರೈಟ್ ಸೈಡು ಇಲ್ಲಿ ಫ್ಯೂಸ್ ಬಾಕ್ಸ್ ಒಂದಿದೆ, ಅದಕ್ಕೆ ಕವರ್ ತೆಗೆದ್ರೆ ನಿಮ್ಗಿಲ್ಲಿ 14 ಪಿನ್ ಫೀಮೇಲ್ OBD2 ಪೋರ್ಟ್ ಕಾಣ್ತಾ ಇದೆ. ಇದು ಆಯ್ತಾ. ಇಲ್ಲಿಗೆ ನಾವು OBD ಟೂಲ್ ಇತ್ತಲ್ಲ ELM327 ಅದನ್ನ ಕನೆಕ್ಟ್ ಮಾಡಿದ್ದೀನಿ. ಇದನ್ನ ಕನೆಕ್ಟ್ ಮಾಡಿದ್ಮೇಲೆ ನಾವು ಫಸ್ಟ್ ಇಗ್ನಿಷನ್ನ ಆನ್ ಮಾಡಬೇಕು. ನಮಗೆ ಬ್ಲೂಟೂತ್ ಮಾಡ್ಯೂಲ್ ಆನ್ ಆಗುತ್ತೆ. ಈಗ ಇಗ್ನಿಷನ್ ಆನ್ ಆಗಿದೆ. ಇಗ್ನಿಷನ್ ಆನ್ ಆಗಿರೋದು ನಮಗೆ ಇಲ್ಲಿ ಚೆಕ್ ಎಂಜಿನ್ ಲೈಟ್ ಕಾಣಿಸ್ತಾ ಇದೆ ಅಲ್ಲ, ಅದರಿಂದ ಗೊತ್ತಾಗತ್ತೆ ಇಗ್ನಿಷನ್ ಆನ್ ಆಗಿದೆ ಅಂತ. ಈಗ ನಾನು ಮೊಬೈಲಲ್ಲಿ ತೋರಿಸ್ತೀನಿ ಟಾರ್ಕ್ ಆ್ಯಪ್ನ, ಓಕೆನಾ. ಪ್ಲೇಸ್ಟೋರಲ್ಲಿ ನೀವು ಟಾರ್ಕ್ ಅಂತ ಸರ್ಚ್ ಮಾಡಿದ್ರೆ ಟಾರ್ಕ್ ಪ್ರೋ ಅಂತ ಬರುತ್ತೆ, ಓಕೆನಾ. ಇದು ಪೇಯ್ಡ್ ಆ್ಯಪು. ಲಾಸ್ಟ್ ಇಂಟ್ರೋಲ್ಲಿ ಹೇಳ್ದಂಗೆ ಓಪನ್ ಕೊಟ್ಟರೆ ನಿಮಗಿಲ್ಲಿ ಆ್ಯಪ್ ಇಂಟರ್ಫೇಸ್ ಓಪನ್ ಆಗಿದೆ. ಇದರಲ್ಲಿ ನಿಮ್ಗೆ ಮೇಲ್ಗಡೆ ಕಾಣಿಸುತ್ತೆ ಡಿವೈಸ್ ಪವರ್ ಆಗಿದೆ ಅಂತ. ಇಲ್ಲಿ ಕಾರ್ ಕನೆಕ್ಟ್ ಆಗ್ತಾ ಇರೋದು ಬರ್ತಾ ಇದೆ. ಅದಾದ್ಮೇಲೆ ನೀವು ಇಲ್ಲಿ ನೋಡಿ ಬ್ಲಿಂಕಿಂಗ್ ನಿಂತ್ಕೊಂತಲ್ಲ, ಈಗ ಕನೆಕ್ಟ್ ಆಗಿದೆ ಅಂತ ಅರ್ಥ. ನೀವು ಇಲ್ಲಿ ನೋಡಿದ್ರೆ ಫಸ್ಟ್ ರೆಡ್ ಲೈಟ್ ಇದೆಯಲ್ಲ ಅದು ಪವರು, ಅದಾದ್ಮೇಲೆ ಗ್ರೀನ್ ಇರೋದು ಬ್ಲೂಟೂತ್ ಸಿಗ್ನಲ್ಲು. ಸೊ ಇಲ್ಲಿ ಕನೆಕ್ಟ್ ಆಗಿದೆ. ಫಸ್ಟು ನಾವೇನು ನೋಡೋಣ ಅಂತಂದರೆ ಫಾಲ್ಟ್ ಕೋಡ್ಸ್ ನೋಡೋಣ, ಓಕೆನಾ. ಇಲ್ಲಿ ಫಾಲ್ಟ್ ಕೋಡ್ ಇದೆ, ಇಲ್ಲಿ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಇದೆ. ಫಾಲ್ಟ್ ಕೋಡ್ ಸಿಗೋದ್ರೆ ಇಲ್ಲಿ ಟ್ಯಾಪ್ ಟು ಸ್ಕ್ಯಾನ್ ಅಂತ ಇದೆ ಅಲ್ವಾ, ಇದನ್ನು ಪ್ರೆಸ್ ಮಾಡ್ತೇನೆ. ಈಗೇನಾಗ್ತಿದೆ, ಸ್ಕ್ಯಾನಿಂಗ್ ಸ್ಟಾರ್ಟ್ ಆಯಿತು. ಇದೇನು ಮಾಡುತ್ತೆ, ಸ್ಟೋರ್ಡ್ ಫಾಲ್ಟ್ ಕೋಡ್ಸು ಕಾರಲ್ಲಿ ಏನಾರು ಇದ್ದರೆ ಅದನ್ನು ಚೆಕ್ ಮಾಡ್ತಾ ಇರತ್ತೆ. ಈಗ ಬೇಸಿಕಲಿ ಕಾರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸೊ ನೋ ಫಾಲ್ಟ್ ಕೋಡ್ಸ್ ಅಂತ ಬರಬೇಕು ಟೆಕ್ನಿಕಲಿ, ಓಕೆನಾ. ಕೆಲವು ಸಲ ಏನಾಗುತ್ತೆ, ಸರ್ವಿಸ್ ಸೆಂಟ್ರಲ್ಲಿ ನೀವೇನೋ ಇಶ್ಯೂ ಇದೆ ಅಂತ ತೊಗೊಂಡೋಗಿರ್ತೀರ, ಅದು ಫಿಕ್ಸ್ ಮಾಡಿರ್ತಾರೆ, ಸೆನ್ಸರ್ಗಳೆಲ್ಲ ಡಿಸ್ಕನೆಕ್ಟ್ ಮಾಡಿ ಅದು ಮತ್ತೆ ವಾಪಸ್ ಕನೆಕ್ಟ್ ಮಾಡಿರ್ತಾರ. ಆವಾಗ ಕೆಲವು ಗ್ರೇ ಕೋಡ್ಸ್ ಅಂತ ಸ್ಟೋರ್ ಆಗಿರುತ್ತೆ. ಅದನ್ನು ಈ ಸಿಸ್ಟಮು ECUನೇ ಕ್ಲಿಯರ್ ಮಾಡ್ಕೊಳತ್ತೆ ಸ್ವಲ್ಪ ಸೈಕಲ್ಸ್ ಆದಮೇಲೆ. ಆಗಿಲ್ಲ ಅಂತಂದರೆ ಇದರಲ್ಲಿ ಸ್ಟೋರ್ ಆಗಿರುತ್ತೆ, ಓಕೆನಾ. ಈಗ ನೋಡಿ 90% ಆಗಿದೆ ಸ್ಕ್ಯಾನು. ಹಾಂ, ಸೊ ಇಲ್ಲಿ ತೋರಿಸ್ತಾ ಇದೆ 0 ಫಾಲ್ಟ್ಸ್ ಅಂತ ಅಲ್ವಾ. ಈಗೇನು ಮಾಡೋಣ, ನಾನು ಹೋಗ್ಬಿಟ್ಟು ಕಾರಲ್ಲಿ ಒಂದು ಸೆನ್ಸರ್ ಡಿಸ್ಕನೆಕ್ಟ್ ಮಾಡ್ತೇನೆ. ಹೊರಗೆ ಜೋರು ಮಳೆ, ಓಕೆನಾ. ಇದು ಕ್ಯಾಮ್ ಶಾಫ್ಟ್ ಸೆನ್ಸರ್ದು B, ಓಕೆನಾ. ಇಲ್ಲಿ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಈಗೇನು ಮಾಡಬೇಕು, ಒಂದ್ಸಲ ಕಾರ್ ಸ್ಟಾರ್ಟ್ ಮಾಡಿದ್ರೆ ಕಾರಿಗೆ ಗೊತ್ತಾಗತ್ತೆ ಏನೋ ಫಾಲ್ಟ್ ಇದೆ ಅಂತ, ಓಕೆನಾ. ಇಷ್ಟೇ ಸಾಕು. ಈಗೇನು ಮಾಡೋಣ, ಇಗ್ನಿಷನ್ ಆನ್ ಮಾಡಿಕೊಂಡು ಟಾರ್ಕ್ ಆ್ಯಪ್ ಕನೆಕ್ಟ್ ಆಗಿದೆ. ಸೊ ಫಾಲ್ಟ್ ಕೋಡ್ಸಿಗೆ ಹೋಗಿ ಫಾಲ್ಟ್ ಕೋಡ್ ಸ್ಕ್ಯಾನ್ ಮಾಡೋಣ. ನೋಡಿ ಆಲ್ರೆಡಿ ಬಂದ್ಬಿಡ್ತು, ಕ್ಯಾಮ್ ಶಾಫ್ಟ್ ಪೊಸಿಷನ್ ಸೆನ್ಸರ್ B ಸರ್ಕ್ಯೂಟ್ ಬ್ಯಾಂಕ್ 1 ಅಂತ, ಓಕೆನಾ. ಇದರಲ್ಲಿ ನೀವು ನೋಡ್ತಿರೋಂಗೆ P0365 ಅಂತ ಇದೆ ಕೋಡ್, ಆಯಿತಾ. ಇದನ್ನು ನೀವು ವೆಬ್ ಸರ್ಚು ಮಾಡ್ಬೋದು. ವೆಬ್ ಲುಕಪ್ ಅಂತ ಕೊಟ್ಟರೆ ಕ್ರೋಮಲ್ಲಿ ಓಪನ್ ಆಗುತ್ತೆ. ಇದ್ರ ಡೀಟೇಲ್ಸ್ ಫುಲ್ ಗೊತ್ತಾಗುತ್ತೆ ನಿಮಗೆ, ಏನು ಇಶ್ಯೂ, ಓಕೆನಾ. ವೈರಿಂಗಲ್ಲಿ ಇದೆಯಾ, ಸೆನ್ಸರ್ದು ಇಶ್ಯೂನ, ಅದೆಲ್ಲ ಗೊತ್ತಾಗತ್ತೆ, ಓಕೆನಾ. ಈಗ ಇದು ಸ್ಕ್ಯಾನಿಂಗ್ ಆಗ್ತಾ ಇದೆ ಅಲ್ವಾ, ಕಂಪ್ಲೀಟ್ ಆಗಲಿ. ಇದು ಸ್ಕ್ಯಾನಿಂಗ್ ಆಗ್ತಾ ಜನರಿಗೆ ಡಿಸ್ಟರ್ಬ್ ಮಾಡೋದು ಒಳ್ಳೇದಲ್ಲ. 100% ಆದಮೇಲೆ ನೀವು ಡಿಸ್ಕನೆಕ್ಟ್ ಮಾಡೋದು ಅಥವಾ ಪವರ್ ಆಫ್ ಮಾಡೋದು ಎಲ್ಲ ಮಾಡಿ, ಓಕೆನಾ. ಅದು ಸೇಫ್ಟಿ ಇದಕ್ಕೆ. ಓಕೆ, ಇಲ್ಲಿ ತೋರಿಸ್ತಾ ಇದೆಯಲ್ಲ 1 ಕೋಡ್ ಡಿಟೆಕ್ಟೆಡ್ ಅಂತ, ಆಯಿತಾ. ಇವರು ಹೇಳ್ತಿರೋದು ಅದೇನೆ, ಇಟ್ ಮೇ ಬಿ ಎ ಗ್ರೇ ಕೋಡ್ ಅಂತ, ಓಕೆನಾ. ಈಗ ಇಲ್ಲಿ ಸಾರಿ ಹಾಂ, ಈಗ ಇಲ್ಲಿ 3 ಬಟನ್ಸ್ ಇದೆ, ಅಲ್ಲಿಗೆ ಹೋದರೆ ಕ್ಲಿಯರ್ ಫಾಲ್ಟ್ ಕೋಡ್ಸ್ ಆನ್ ECU ಅಂತ ಬರುತ್ತೆ, ಓಕೆನಾ. ಆದರೆ ಇವ್ರು ಹೇಳ್ತಿರೋದು ನೋಡಿ, ಯು ಶುಡ್ ಓನ್ಲಿ ಪರ್ಫಾರ್ಮ್ ದಿಸ್ ಆ್ಯಕ್ಷನ್
ಆಫ್ಟರ್ ದ ಫಾಲ್ಟ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಆ್ಯಂಡ್ ದ ವೆಹಿಕಲ್ ಈಸ್ ಸ್ಟೇಷನರಿ. ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಈಗ ಫಾಲ್ಟ್ ಕೋಡ್ ಬಂದಿದೆ, ಸುಮ್ಮನೆ ಕ್ಲಿಯರ್ ಮಾಡಿದ್ರೆ ಅದು ಯೂಸ್ ಇಲ್ಲ, ವಾಪಸ್ ಮತ್ತೆ ಬರುತ್ತೆ. ಅದು 1-2-3 ಸೈಕಲ್ ಆದ ತಕ್ಷಣ ಇಶ್ಯೂ ಡಿಟೆಕ್ಟ್ ಮಾಡುತ್ತೆ ಏನೋ ಇಶ್ಯೂ ಇದೆ ಅಂತ. ಸೊ ಫಿಕ್ಸ್ ಮಾಡಿ ಇಶ್ಯೂನ, ಅದಾದಮೇಲೆ ಕ್ಲಿಯರ್ ಮಾಡಬೇಕು ಫಾಲ್ಟ್ ಕೋಡ್ನ. ಓಕೆನಾ? ಈಗೇನು ಮಾಡೋಣ, ಹೋಗಿ ವಾಪಸ್ ಕನೆಕ್ಟ್ ಮಾಡ್ತೀನಿ ನಾನು. ಇದು ಜಸ್ಟ್ ಸಿಮ್ಯುಲೇಟ್ ಮಾಡೋದಕ್ಕೆ, ನಿಮಗೆ ತೋರ್ಸೋಕ್ಕಷ್ಟೇ ಮಾಡ್ತಾ ಇರೋದು. ಒಂದು ಸೆಕೆಂಡು. ಇದು ಟೈಟ್ ಇರುತ್ತೆ ಎಲ್ಲ ಸೆನ್ಸರ್ಸ್ದು, ಯಾಕೆಂದರೆ ವಾಟರ್ ಪ್ರೂಫಿಂಗ್ ಮಾಡಿರ್ತಾರಲ್ಲ, ಸೊ ಟೈಟ್ ಇರುತ್ತೆ. ಇಲ್ಲಿ ಲಾಕಿಂಗ್ ಕ್ಲಿಪ್ ಇದೆ, ಲಾಕಿಂಗ್ ಕ್ಲಿಪ್ ಕರೆಕ್ಟಾಗಿ ಕೂರಬೇಕು. ಈಗ ಒಂದು ಇಗ್ನಿಷನ್ ಸೈಕಲ್ ಮಾಡೋಣ ನಾವು. ಸೈಕಲ್ ಮಾಡಿ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಈಗ ಈ ಸಿಗೆ ಮತ್ತೆ ಚೆಕ್ ಮಾಡತ್ತೆ ಫಾಲ್ಟ್ ಇದೆಯೋ ಇಲ್ಲೋ ಅಂತ. 1-2-3 ಸೈಕಲ್ಲು ಇಲ್ಲ 10 ಸೈಕಲ್ ಚೆಕ್ ಮಾಡತ್ತೆ. ಓಕೆನಾ? ಈಗ ನಾವು ಮತ್ತೆ ನೋಡೋಣ ಫಾಲ್ಟ್ ಕೋಡ್ ಇದೆಯೋ ಇಲ್ಲೋ ಅಂತ. ಓಕೆನಾ? ಈಗ ಇಲ್ಲಿದೆ ಅಲ್ವಾ, ಬ್ಯಾಕ್ ಹೋಗ್ತೀನಿ, ಫಾಲ್ಟ್ ಕೋಡ್ಸು. ಇಲ್ಲಿಗೆ ಹೋಗಿ ರಿಫ್ರೆಶ್ ಅಂತ ಇದೆಲ್ಲ, ರಿಫ್ರೆಶ್ ಮಾಡಿದ್ರೆ ಮತ್ತೆ ಸ್ಕ್ಯಾನಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಂ, ಈಗ 100% ಆಯ್ತಲ್ವಾ ಸ್ಕ್ಯಾನು. ನೋಡಿ 0 ಫಾಲ್ಟ್ ಕೋಡ್ಸ್ ಬಂದಿದೆ ವಾಪಸ್ಸು. ಈಗ ನಾವೇನು ನೋಡೋಣ, ಫಾಲ್ಟ್ ಕೋಡ್ದು ಗೊತ್ತಾಯ್ತಲ್ಲ. ಪರ್ಮನೆಂಟ್ ಫಾಲ್ಟ್ ಕೋಡ್ ಇದ್ದರೆ ಇದು ಕ್ಲಿಯರ್ ಆಗ್ತಾ ಇರಲಿಲ್ಲ. ಕ್ಲಿಯರ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ವಲ್ಲ, ಆವಾಗ ಮತ್ತೆ ವಾಪಸ್ ಫಾಲ್ಟ್ ಕೋಡ್ ಬಂದ್ಬಿಡತ್ತೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂತಂದರೆ. ಈಗ ನೋಡೋಣ ರಿಯಲ್ ಟೈಮ್ ಇನ್ಫಾರ್ಮೇಷನ್ನು. ಓಕೆನಾ? ರಿಯಲ್ ಟೈಮ್ ಇನ್ಫೋದಲ್ಲಿ ಸುಮಾರು ಡಯಲ್ಸ್ ಇದೆ. ನಿಮಗೆ ಇದರಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದನ್ನು ಪಕ್ಕದೆಲ್ಲ ಆ್ಯಡ್ ಮಾಡಿರ್ತೀನಿ, ಅದರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಓಕೆನಾ? ಈಗ ನಾನು ಡಯಲ್ಸಲ್ಲಿ ಮೇಲಿಂದ ಹೋದರೆ ಸ್ಪೀಡ್ ಇದೆ, ಆಮೇಲೆ ಎಂಜಿನ್ ಸ್ಪೀಡ್ ಇದೆ. ಲೆಫ್ಟ್ ಇರೋದು ವೆಹಿಕಲ್ ಸ್ಪೀಡು, ರೈಟ್ ಇರೋದು ಎಂಜಿನ್ ಸ್ಪೀಡು, RPM. ಓಕೆನಾ? ಅದಾದಮೇಲೆ ಥ್ರಾಟಲ್ ಪರ್ಸೆಂಟೇಜ್ ಇದೆ. ಥ್ರಾಟಲ್ ಪರ್ಸೆಂಟೇಜು ಕರೆಂಟ್ಲಿ 15.69 ಇದೆ. ಓಕೆನಾ? ಅದು ಯಾಕೆ ಮಾಡಿರ್ತಾರೆ ಅಂತಂದರೆ ಐಡ್ಲಿಂಗಿಗೂ ನಿಮಗೆ ಸ್ವಲ್ಪ ಬೇಕಲ್ಲ, ಸೊ ಅದಕ್ಕಿದೆ. ನಾನೇನು ಥ್ರಾಟಲ್ ಪ್ರೆಸ್ ಮಾಡಿಲ್ಲ. ಇದು ಟೈಮಿಂಗ್ ಅಡ್ವಾನ್ಸು, ಲೋಡ್ ಎಷ್ಟಿದೆ, ವ್ಯಾಕ್ಯೂಮ್ ಅಂತಂದರೆ ಇಂಟೇಕ್ ಏರ್ದು ವ್ಯಾಕ್ಯೂಮು, ಆಯಿತಾ? ಇಂಟೇಕ್ ಪ್ರೆಷರು, ಎಷ್ಟು ಏರ್ ಪ್ರೆಷರ್ ಇದೆ, ಇದು ಇಂಟೇಕ್ ಏರ್ ಟೆಂಪ್ರೇಚರು, ಕೆಳಗಡೆದು ಕೂಲೆಂಟ್ ಟೆಂಪ್ರೇಚರು, ಆಯಿತಾ? ಇದು ಆಕ್ಸೆಲ್ ಅಂತಂದರೆ ಆಕ್ಸಿಲರೇಷನ್ನು, ಕಾರಲ್ಲಿ ಎಷ್ಟು ಶೇಕ್ ಆಗ್ದಂಗೆ G-ಫೋರ್ಸ್ ಅಂತಾರಲ್ಲ ಅದು, ಆಯಿತಾ? ಅದಾದಮೇಲೆ ಇಲ್ಲಿ ಪವರ್ ಇದೆ, ಹಾರ್ಸ್ ಪವರಲ್ಲಿ ಕೆಲವು ಕಾರ್ದು ಪವರ್ ತೋರಿಸುತ್ತೆ, ಕೆಲವುದು ತೋರಿಸೋದಿಲ್ಲ. ಟಾರ್ಕು ಕೂಡ ಸಿಮಿಲರು. ಓಕೆನಾ? ಅದಾದಮೇಲೆ ನೀವು ಕೆಳಗಡೆ ನೋಡ್ತಿರ್ಬೋದು 2 ಇದಲ್ಲ, ಇದು ಓಟೋ ಸೆನ್ಸರ್ದು. ಓಟೋ ಸೆನ್ಸರು ಮೇಲಿಂದ ಅಪ್ ಸ್ಟ್ರೀಮು ಮತ್ತು ಡೌನ್ ಸ್ಟ್ರೀಮು ಸೆನ್ಸರು 2ರದ್ದು ಇದೆ. ಅದಾದಮೇಲೆ ಇಲ್ಲಿ ನಿಮಗೆ ಸಿಸ್ಟಮ್ ಚೆಕ್ಸು, ಈಗ ಮಿಸ್ಫೈರ್ ಆಗ್ತಾ ಇದೆಯಾ, ಫ್ಯೂಯಲ್ ಸಿಸ್ಟಮ್ದು ಸರಿ ಇದೆಯಾ, ಆಮೇಲೆ AC ಓಟೋ ಸೆನ್ಸರ್ದು, EGR ಸಿಸ್ಟಮ್ದು ಇದೆಲ್ಲ ಆನ್ ಇದೆಯೋ ಇಲ್ಲೋ ಅಂತ ತೋರಿಸುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಓಟೋ ಸೆನ್ಸರ್ದು ಇನ್ಕಂಪ್ಲೀಟ್ ಅಂತ ಬರ್ತಿದೆ. ಯಾಕಂತಂದರೆ ನಾನು ಓಟೋ ಸೆನ್ಸರ್ ಮಾಡಿದಾಗ ಹೇಳಿದ್ದೆ ನಿಮಗೆ, ಓಟೋ ಸೆನ್ಸರು ಒಂಚೂರು ಡಿಲೇ ಆಗುತ್ತೆ ಆನ್ ಆಗೋಕ್ಕೆ. ಯಾಕಂದರೆ ಹೀಟೆಡ್ ಆಕ್ಸಿಜನ್ ಸೆನ್ಸರ್ ಹಾಕಿರ್ತಾರಲ್ಲ, ಅದು 1 ನಿಮಿಷ ಇಲ್ಲ 2 ನಿಮಿಷ ತಕ್ಕೋಬೋದು ಇದು ಕಂಪ್ಲೀಟ್ ಆಗೋದಕ್ಕೆ, ಕ್ಲೋಸ್ ಲೂಪ್ ಅಲ್ಲಿ ರನ್ ಆಗೋದಕ್ಕೆ. ಓಕೆನಾ? ಅದಾದಮೇಲೆ ಇದು ರೋಲ್ದು ಆಫ್ ರೋಡ್ ಯೂಸಿಗೆ ಅಷ್ಟೇ ಆಗೋದು. ಅದಾದಮೇಲೆ ಈ ಕಡೆ ಎಲ್ಲ ಡಯಲ್ಸ್ ಇದೆ ಅಲ್ಲ, ಅದೆಲ್ಲ ಆ್ಯಡ್ ಮಾಡೋದು ಹೆಂಗೆ ಅಂದರೆ, ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆ್ಯಡ್ ಡಿಸ್ಪ್ಲೇ ಅಂತ ಬರುತ್ತೆ. ಡಿಸ್ಪ್ಲೇಲಿ ನೀವು ಟೈಪ್ ಸೆಲೆಕ್ಟ್ ಮಾಡ್ಕೋಬೋದು. ಡಯಲ್ ಬೇಕಾ, ಅನಲಾಗ್ ಡಯಲ್ಲು, ಡಯಲಲ್ಲಿ ಡಿಜಿಟಲ್ ಡಯಲ್ ಕೂಡ ಇದೆ, ಹಾಫ್ ಡಯಲ್ಲು, ಇಲ್ಲ ನಿಮಗೆ ಬಾರ್ ಟೈಪ್ ಬೇಕು, ಇಲ್ಲ ಗ್ರಾಫ್ ಬೇಕು, ಇಲ್ಲ ಸಿಂಪಲ್ ಡಿಜಿಟಲ್ ಡಿಸ್ಪ್ಲೇ, ಆ ಥರನೂ ಮಾಡ್ಕೋಬೋದು. ಓಕೆನಾ? ಹಿಸ್ಟೋಗ್ರಾಮ್ ಇದೆ, ಮ್ಯಾಪ್ ವ್ಯೂ ಇದೆ. ಇದರಲ್ಲಿ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ, ರಾ ಡೇಟಾ ಡಿಸ್ಪ್ಲೇ ಅಂತ ಇದೆಲ್ಲ, ಇದನ್ನು ಆ್ಯಡ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಎಲ್ಲ ಡೇಟಾಗಳು ಒಂದೇ ಸ್ಕ್ರೀನಲ್ಲಿ ಬಂದ್ಬಿಡುತ್ತೆ ನೋಡಿ. ಲೋಡು, ಸ್ಪೀಡು, ಬೂಸ್ಟು ಎಲ್ಲ GPS ಡೇಟಾ ಈಗ ಕನೆಕ್ಟ್ ಆಗಿದೆ ಅಲ್ಲ ಅದು. ಓಕೆನಾ? ಆಮೇಲೆ ಇಲ್ಲಿ ಬ್ಯಾಟ್ರಿ ವೋಲ್ಟೇಜ್ ಕೂಡ ತೋರಿಸ್ತಾ ಇದೆ 11.9 ಅಂತ. ಓಕೆನಾ?
ಇದಿದೆ. ಇದಾದ್ಮೇಲೆ ನೀವು ಇನ್ನೂ ಒಂದು ಡಿಸ್ಪ್ಲೇ ಇದೆ, ಅದು ತೋರಿಸ್ತೀನಿ. ಇದು ಎಮಿಷನ್ ಕಂಟ್ರೋಲಿಗೆ, ಓಕೆನಾ. ಇದು ನಾಟ್ ಸಪೋರ್ಟೆಡ್ ಬೈ ECU ಅಂತ ಬರ್ತದೆ. ಸೊ ಇವ್ರು ಆ್ಯಪ್ ಡೆವಲಪ್ ಮಾಡಿರೋರು ಈ ಪರ್ಟಿಕ್ಯುಲರ್ ಕಾರಿಂದು ಇನ್ಫಾರ್ಮೇಷನ್ ಹಾಕಿಲ್ಲ. ಕಾರ್ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಾತು, ಓಕೆನಾ. ಕಾರ್ ಸ್ಟಾರ್ಟ್ ಆಗಿದೆ ಅಲ್ವಾ. RPM ಅರೌಂಡ್ 1000 ಇದೆ ಅಲ್ವಾ. ಇಲ್ಲಿ ನೋಡಿ RPM 934 950 ಹತ್ರ ಇದೆ ಅಲ್ವಾ. ಸೊ ಈಗ ನಾನು ಸ್ವಲ್ಪ ರೆವ್ ಮಾಡಿದ್ರೂ ಚೇಂಜ್ ಆಗುತ್ತೆ, 2000ಗೆ ಹೋಯ್ತು. ಅದೇ ಥರ ನೀವು ಇಲ್ಲಿ ಥ್ರಾಟಲ್ ನೋಡ್ಬೋದು, 14.12 ಇದೆ. ಐಡ್ಲಿಂಗು ಸೆಟ್ ಮಾಡ್ಕೊಳತ್ತೆ. ಈಗ ಥ್ರಾಟಲ್ ಕೊಟ್ಟಂಗೆ ಥ್ರಾಟಲ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುತ್ತೆ RPM ಜೊತೆಗೆ. ಆಮೇಲೆ ನೀವು ನೋಡ್ತಿರ್ಬೋದು ಟೈಮಿಂಗ್ ಅಡ್ವಾನ್ಸು ಕಂಟಿನ್ಯೂಸ್ಲಿ ಅಪ್ಡೇಟ್ ಮಾಡ್ತಾ ಇದೆ ECU. ಥ್ರಾಟಲ್ ಕೊಟ್ಟಂಗೆ ಡಿಫ್ರೆನ್ಸ್ ಆಗ್ತಾ ಇದೆ ನೋಡಿ, ಪ್ಲಸ್ಸಲ್ಲೂ ಹೋಗ್ತಿದೆ, ನೆಗೆಟಿವಲ್ಲೂ ಹೋಗ್ತಿದೆ ಟೈಮಿಂಗ್ದು. ಅದಾದಮೇಲೆ ವ್ಯಾಕ್ಯೂಮ್ ಕೂಡ ಸಿಮಿಲರು ಚೇಂಜ್ ಆಗುತ್ತೆ, ನೆಗೆಟಿವ್ ಪ್ರೆಷರ್ ಬೀಳುತ್ತೆ, ಲೋಡ್ ಜಾಸ್ತಿ ಆಗ್ತಿದೆ ಎಂಜಿನ್ ಮೇಲೆ ಅಲ್ವಾ. ಇದು ಅಷ್ಟೇ, ಕೂಲೆಂಟು ಮುಂಚೆ ಕಡಿಮೆ ಇತ್ತು, 42 ಡಿಗ್ರೀಸ್ ಆಯಿತು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಓಟೋ ಸೆನ್ಸರು ಆನ್ ಆಗಿದೆ ಆಗಲೇ ಕಾರಿಂದು ನೋಡಿ, ಕಂಟಿನ್ಯೂಸ್ ವೇರಿ ಆಗ್ತಾ ಇದೆ. ನೀವು ಇಲ್ಲಿ ಕೆಳಗಡೆ ಗ್ರಾಫ್ ನೋಡ್ತಿದ್ದೀರಲ್ಲ, ಇದು ಓಟೋ ಸೆನ್ಸರ್ದೇ ಗ್ರಾಫು ನೋಡ್ಬೋದಲ್ವಾ. ನಾನು ವಿಡಿಯೋ ಮಾಡಿದಾಗ ಈ ಗ್ರಾಫ್ ಬರ್ದಿದ್ದೆ, ನಿಮಗೆ ಡ್ರಾ ಮಾಡಿ ತೋರಿಸಿದ್ದೆ. +0.9 ವೋಲ್ಟ್ಸಿಂದ -0.9 ವೋಲ್ಟ್ಸ್ ತನಕ ವೇರಿ ಆಗ್ತಾ ಇರುತ್ತೆ ಅಂತ, ಓಕೆನಾ. ಅದೇ ಇದು ಇಲ್ಲೇನಾಗ್ತಿದೆ 0.1ಇಂದ 0.7 ತನಕ ವೇರಿ ಆಗ್ತಾ ಇದೆ ಈ ಓಟೋ ಸೆನ್ಸರ್ದ ಔಟ್ಪುಟ್. ಇಲ್ಲಿ ನೋಡಿ, ಈಗ ಬ್ಯಾಟ್ರಿ ಚಾರ್ಜಿಂಗ್ ವೋಲ್ಟೇಜು 14.1 ವೋಲ್ಟ್ಸಿಗೆ ಬಂದಿದೆ ಅಲ್ವಾ. ಇದು ಥ್ರಾಟಲ್ದು 13.7 ವೋಲ್ಟ್ಸ್ ಇದೆ. GPS ಸೆಟ್ ಆಗಿದೆ, GPS ಆಕ್ಯುರಸಿ 9 ಮೀಟರ್ಸ್ ಇದೆ. ಆಮೇಲೆ ಬೂಸ್ಟ್ ಇದಕ್ಕಷ್ಟು ಏನು ಹೆಲ್ಪ್ ಆಗಲ್ಲ. ಟೈಮಿಂಗು, ಇಂಟೇಕ್, ಏರ್ ಟೆಂಪ್ರೇಚರು ಎಲ್ಲ ಒಂದೇ ಡಿಸ್ಪ್ಲೇ ಬಂದ್ಬಿಡತ್ತೆ ನಿಮಗೆ. ಇದಿದ್ದರೆ ನಿಮಗೆ ಎಮಿಷನ್ಸ್ದು ಡೇಟಾ ಸಿಕ್ಕೋದು, ಓಕೆನಾ. ಅದಾದಮೇಲೆ ನೀವು ಬೇಕಾದರೆ ಇದರಲ್ಲಿ ಗ್ರಾಫ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಗ್ರಾಫ್ ಆ್ಯಡ್ ಮಾಡಿದ್ರೆ ಹಿಂಗೆ ಬರುತ್ತೆ, ನೀವು ಯಾವುದು ವ್ಯಾಲ್ಯೂ ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಥ್ರಾಟಲ್ ಪೊಸಿಷನ್ ಹಾಕಿ ಮೀಡಿಯಮ್ ಅಂತ ಹಾಕ್ತೀನಿ ನೋಡಿ. ಈಗ 0 ಇಲ್ಲಿ 14 ಪಾಯಿಂಟ್ ಸಮಥಿಂಗ್ ನೋಡಿದ್ವಲ್ಲ, ಅಲ್ಲಿಗೆ ಬಂತದು. ಈಗ ನಾನು ಆಕ್ಸಿಲರೇಟರ್ ಕೊಟ್ಟರೆ ಜಾಸ್ತಿ ಆಗ್ತಾ ಹೋಗುತ್ತೆ, ನೋಡಿದ್ರಾ, ವೇರಿ ಆಗ್ತಾ ಇದೆ ಅಲ್ವಾ. ಇದೇ ಥರ ನೀವು ಬೇರೆ ಬೇರೆ ಗ್ರಾಫ್ಸ್ನ ಆ್ಯಡ್ ಮಾಡ್ಕೊಬೋದು, ಓಕೆ. ಇದು ನಾನು ಕಸ್ಟಮೈಸ್ ಮಾಡ್ಕೊಂಡಿರೋದು ಡಯಲ್ಸ್, ಯಾವ್ದು ನನಗೆ ಬೇಕು, ಇಂಪಾರ್ಟೆಂಟ್ ಯಾವುದು ಎಲ್ಲ ನೋಡ್ಕೊಂಡು. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಕ್ಕಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ OBD2 ಸ್ಕ್ಯಾನರ್ದು, ಆಯಿತಾ. ಇದು ನಾನು ತೊಗೊಂಡಿರೋದು ಬಜೆಟ್ ಸ್ಕ್ಯಾನರು, ಮತ್ತು ಆ್ಯಪ್ ಕೂಡ ಹೌದು, ಬಜೆಟ್ ಆ್ಯಪ್, ಆಯಿತಾ. 250 ರುಪೀಸಲ್ಲಿ ಇದು ಆ್ಯಪ್ ಸಿಕ್ಕತ್ತೆ. ಆ OBD ಸ್ಕ್ಯಾನರು ವಿತಿನ್ 700ಅಲ್ಲಿ ಸಿಕ್ಬಿಡತ್ತೆ ನಿಮಗೆ, ELM 327. ಅದೇ ಎಕ್ಸ್ಪೆನ್ಸಿವ್ ಸ್ಕ್ಯಾನರ್ಸ್ ಬರುತ್ತೆ, ಕಂಪ್ನಿ ಸ್ಪೆಸಿಫಿಕ್ ಸ್ಕ್ಯಾನರ್ಸ್ ಕೂಡ ಬರುತ್ತೆ. ಅದರಲ್ಲಿ ಫಂಕ್ಷನಾಲಿಟೀಸ್ ಜಾಸ್ತಿ ಇರುತ್ತೆ, ಆಯಿತಾ. ಬೈ ಡೈರೆಕ್ಷನಲ್ ಕಂಟ್ರೋಲ್ ಅಂತೆಲ್ಲ ಇದೆ. ಇದು ಸಿಂಗಲ್ ಡೈರೆಕ್ಷನ್ನು, ಅಲ್ಲಿಂದ ಬರ್ತಿರೋ ಡೇಟಾನ ರೀಡ್ ಮಾಡ್ತಾ ಇದೀವಿ ಅಷ್ಟೇ ನಾವು. ಈ ಕಾರಲ್ಲಿ ಏನಾದರೂ ಫಂಕ್ಷನ್ಸ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಆ ಸ್ಕ್ಯಾನರ್ಸ್ಗಳಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫ್ಯೂಯಲ್ ಪಂಪ್ ನೀವೇ ಆನ್ ಮಾಡ್ಬೋದು, ಫ್ಯೂಯಲ್ ಪಂಪ್ ಆಫ್ ಮಾಡ್ಬೋದು, ಇಂಜೆಕ್ಟರ್ಸ್ದು ಕೋಡಿಂಗ್ ಅಂತ ಬರುತ್ತೆ, ಕ್ಯಾಲಿಬ್ರೇಷನ್ಸ್ ಅದನ್ನು ಮಾಡ್ಬೋದು, ಮತ್ತು ಏರ್ ಬ್ಯಾಗ್ ಮಾಡ್ಯೂಲು ಮತ್ತು ABS ಮಾಡ್ಯೂಲು, ಆ ಡೇಟಾ ಎಲ್ಲ ಈ ಸ್ಕ್ಯಾನರ್ ಥ್ರೂ ನಮಗೆ ಸಿಗ್ತಾ ಇಲ್ಲ. ಕ್ಯೂರಿಯಾಸಿಟಿಗೆ ಮತ್ತು ಬೇಸಿಕ್ ಡಯಾಗ್ನೋಸ್ಟಿಕ್ಸಿಗೆ ಇದು ಸಾಕು. ಅದೆಲ್ಲ ನಾನು ಮಾತಾಡ್ತಿರೋದೆಲ್ಲ ಗ್ಯಾರೇಜಸ್ಸು, ಅಫಿಷಿಯಲ್ ಸರ್ವಿಸ್ ಸೆಂಟರು ಅವ್ರು ಇಟ್ಕೊಂಡಿರ್ತಾರೆ. ಯಾಕಂದರೆ ಅದು ಇಯರ್ಲಿ ಸಬ್ಸ್ಕ್ರಿಪ್ಷನ್ ನೀವು ಪೇ ಮಾಡಬೇಕು, 20,000 40,000 ಆ ಥರ ಇರುತ್ತೆ, ಓಕೆನಾ. ನೀವಿಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಚೆಕಿಂಗ್ ಪ್ರೋಟೋ ಅಂತಿದೆ ಅಲ್ಲ, ಅದು ಚೆಕಿಂಗ್ ಪ್ರೋಟೋಕಾಲ್ ಅಂತ. ಇವೆಲ್ಲ CAN ಪ್ರೋಟೋಕಾಲ್ಸು, ಆಯಿತಾ. J1850 ಆ ಥರ ಎಲ್ಲ ಇದೆ ಅಲ್ಲ, ಈ ಥರ ಒಂದು ಅರೌಂಡ್ 8 to 10 ಪ್ರೋಟೋಕಾಲ್ಸ್ ಸಪೋರ್ಟ್ ಮಾಡುತ್ತೆ ELM 327. ನೋಡಿ ಈಗ ಚೇಂಜ್ ಆಯಿತು, ISOಗೆ ಚೇಂಜ್ ಆಯಿತು. ಸೊ ಈ ಥರದ್ದು ಕಂಟಿನ್ಯೂಸ್ ಸ್ಕ್ಯಾನ್ ಮಾಡ್ತಾ ಇರತ್ತೆ, ಯಾವ ಪ್ರೋಟೋಕಾಲಿಗೆ ಕನೆಕ್ಟ್ ಆಗ್ತಾ ಇದೆ ECM ಅಂತ, ಆಯಿತಾ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಲೈಕ್ ಮಾಡಿ,
ಇದೇ ತರ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಶನ್ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತಂದ್ರೆ ಶೇರ್ ಮಾಡಿ ವಿಡಿಯೋ. ಥ್ಯಾಂಕ್ ಯು. ಇಷ್ಟ ತನಕ ವಿಡಿಯೋ ನೋಡಿದೀರಾ ಅಂತಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.